ಹೌದು ರೀ. मणिप्रदीपनस्तनि नाभ्यालवालरोमालि लताफलकुचद्वै लक्षरोमलताधार दासमुन्नेयमध्यमा स्तनभारतलन्मध्य पट्टबन्धवलित्रया करुणारुणकौसुम्ब भद्रभास्वत्कटीतटी रत्नकिङ्किणिकारम्य रशनादामभूषिता कामेश्वर्यार्धसौभाग्य माधवोरुद्वयान्विता माणिक्यमकुटाकार जानुद्वय विराजिता इन्द्रगोपपरिक्षिप्त स्मरतूना भजङ्गिका गूढगुल्फा कूर्मपृष्ठ जयिष्णु प्रपदान्विता नटनीति सञ्चन्न नमज्जन तमोगुणा पदद्वय प्रभाजाल पराकृत सरोरुहा सिंगानमणि मंजीर मंडित श्रीपदाम्बुज मराली मंदगमन महालावण्य शेवधिः सर्वारुणानवद्याङ्गी सर्वाभरण भूषिता शिवकामेश्वरान्तस्था शिवास्वादीन वल्लभा सुमेरु मध्य शृङ्गस्था श्रीमन्नगर नायिका चिन्तामणि गृहान्तस्था पंचब्रह्मासनस्थिता महापद्माटवी संस्था कदम्बवनवासिनी सुधासागर मध्यस्था कामाक्षी कामदायिनी देवर्षिगण संघात स्तूयमानात्मवैभवा घण्टासुर वजोन्युक्त शक्तिसेना समन्विता संपत्करी समारूढ सेविता अश्वारूढाधिष्ठिताश्व कोटिकोटिविरावृता चक्रराजरथारूढ सर्वायुध परिष्कृता जयचक्ररथारूढ मल्लिनी परिसेविता गिरिचक्ररथारूढ दण्डनाथा पुरस्कृता ನನ್ನ ಹೆಸರು ಚನ್ನಬಸಪ್ಪ ಕರಡಣ್ಣವ್ರು ಅಂತ ನಮ್ಮ ಸತ್ತೂರು ಗ್ರಾಮ. ಸತ್ತೂರು ಗ್ರಾಮದಲ್ಲಿ ಯಾವಾಗಲೂ ಮೊದಲಿನ ಕಾಲದಲ್ಲಿ ಒಂದು ಹಳ್ಳಿ ಪ್ರಾರಂಭ ಆಗ್ಬೇಕಾದ್ರೆ ಅವಾಗ ಮಹಾರೋಗಗಳು ಬಂದು ಈಗ ಮಾಡಿ ಹಳ್ಳಿಯಲ್ಲಿ ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗ್ಬೇಕಾದ್ರೆ ಅದಕ್ಕೊಂದು ಪ್ರಶಸ್ತವಾದ ಜಾಗ ಹುಡುಕ್ತಿದ್ರು ಹಿರಿಯರು. ಅದರ ನಡು ಊರಲ್ಲಿ ಮೊದಲು ಗ್ರಾಮಕ್ಕೆ ಸ್ಥಾಪನೆ ಮಾಡೋದು. ತದನಂತರ ಊರು ಹೊರಗೆ ಒಂದು ಹನುಮಂತರ ಗುಡಿ. ಆ ವಾಸ್ತವಿಕವಾಗಿ ಏನೇನು ಬೇಕು, ಊರಿನ ಕೆಳಗಡೆ ಬಾವಿ, ಆಮೇಲೆ ದೇವಸ್ಥಾನ ಪಕ್ಕಕ್ಕೆ ಬಾವಿ, ಹೀಗೆ ವಾಸ್ತು ಪ್ರಕಾರವಾಗಿ ನಮ್ಮೂರಲ್ಲಿ ಗ್ರಾಮ ದೈವವನ್ನು ಸ್ಥಾಪನೆ ಮಾಡಿದ ಅವತ್ತಿನ ಕಾಲದ ಹಿರಿಯರು ಮಾಡಿ ಅದನ್ನು ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದರು.
ಅವಾಗ ನಮಗೆ ನಮ್ಮ ಅಜ್ಜ ಮುತ್ತಜ್ಜಿ ಕಾಲದಿಂದ ಇದು 20 ವರ್ಷ 30 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾ ಬರ್ತಾಯಿದ್ರು. ಈ ನಮ್ಮ ಊರು ಆದ ನಂತರ ನೆಕ್ಸ್ಟ್ ಬಂದಿದ್ದು ನವಲೂರು. ಯಾವಾಗಲೂ ಒಂದು ಊರಿಂದ ಮತ್ತೊಂದು ಊರಿಗೆ ಮಾಡ್ಬೇಕಾದ್ರೆ ಗ್ರಾಮ ದೇವತೆಗಳನ್ನು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿ ಇದು ಅವ್ರಿಗೆ ತವ್ರ ಮನೆ ಅವತ್ತು ಅದು ಗಂಡು ಮನೆ ಅನ್ನೋ ಲೆಕ್ಕ ಒಂದು ಬಾಂಧವ್ಯ ಬೆಳೆಸೋ ಲೆಕ್ಕಕ್ಕೆ ಮಾಡ್ತಾಯಿದ್ವಿ. ನಮ್ಮೂರು ಗ್ರಾಮ ದೇವತೆ ಯಾವ ಊರಿಂದ ಬಂದಂತೂ ನಮಗೆ ಯಾವ ಹಿರಿಯರಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ನಮ್ಮ ಊರು ಆದ ನಂತರ ನವಲೂರಿಗೆ ಏನು ಪ್ರಾರಂಭ ಮಾಡಕತ್ತರು, ನಮ್ಮ ಊರಿಂದ ತೊಗೊಂಡೋಗಿ ಅಲ್ಲಿ ದೇವತೆ ಇಟ್ಟು ಅಲ್ಲಿ ಒಂದು ಬಾಂಧವ್ಯ ಬೆಳೆಸಿ ಅಲ್ಲಿ ಗ್ರಾಮ ದೇವತೆ ಮಾಡಿದರು. ಇದು ಸುಮಾರು ನಾವು ಸಣ್ಣ ಅಂತ 62 ಇಸ್ವಿ ಒಳಗೆ ಗ್ರಾಮ ದೇವತೆ ಜಾತ್ರೆ ಆಗಿದ್ದ ಅಂತ ನಾವು ಭಾಳ ಸಣ್ಣ ಇದ್ದೀವಿ. ಅದಾದಂಥ ಸುಮಾರು 35-40 ವರ್ಷ ಈ ಜಾತ್ರೆ ಆಗಿದ್ದಿಲ್ಲ. ಮುಂದೆ ನಾವು ನಮ್ಮ ವಯಸ್ಸಿನ ಕೆಲವು ನಮ್ಮ ಮಲ್ಲೇಶ್ವರ ಹಿರೇಮಾತು ಪಕ್ಕಿರೋಡ್ರು ಮತ್ತು ಇನ್ನೂ ಕೆಲವು ಜನ ನಮ್ಮ ಯುವಕ ಮಾಡತ್ತೆ ಎಲ್ಲ ಕುಡ್ಕೊಂಡು ಇಲ್ಲ ಜಾತ್ರೆ ಮಾಡೋಣ ಅಂಥೇಳಿ ಒಂದು ಪ್ರಾರಂಭ ಮಾಡಿದ್ವಿ. ಅವಾಗ ಹಿರಿಯರೆಲ್ಲ ಹೇಳಿದ್ರಿಲ್ಲ, ನಾವು ಜಾತ್ರೆ ಮಾಡ್ಬೇಕಾದ್ರೆ ಪಕ್ಕದ ಊರಿಗೆ ನಮ್ಮ ಮಗಳು ಕೊಟ್ಟಿವಿ, ಅವ್ರನ್ನೂ ಕರ್ಕೊಂಡ್ಬಂದು ಇಲ್ಲಿ ಜಾತ್ರೆ ಮಾಡಿದ್ರೆ ಶ್ರೇಷ್ಠ, ಒಂದು ಬಾಂಧವ್ಯ ಉಳಿದೆ ಅಂತ ಹೇಳಿದರು. ಸರಿ ಅಂತ ತಿಳ್ಕೊಂಡು ನಾವು ಅವ್ರನ್ನ ಹೋಗಿ ಕೇಳಿ ಎಲ್ಲ ಮಾಡಿದಾಗ ಅವರು ಸಂತೋಷವಾಗಿ ಕಳಿಸ್ತೇವೆ ಅಂದರು. ನಾವು ಇಲ್ಲಿ ಏನು ಮಾಡ್ತೀವಿ, ಅವತ್ತಿನ ಟೈಮ್ 9 ದಿವಸ ಒಂದು ಕಾರ್ಯಕ್ರಮ ಹಾಕ್ಕೊಂಡಿವಿ. ಅಂದರೆ ಊರಲ್ಲಿ ವಾರ ಬಿಡೋದು, ವಾರ ಬಿಟ್ಟು ಅದನ್ನು ಪಾಲನೆ ಮಾಡೋದು. ಪ್ರತಿ ಮಂಗಳವಾರ ಶುಕ್ರವಾರ ನಾವು ವಾರ ಬಿಟ್ಟು ಅವತ್ತಿನ ದಿವಸ ಯಾರೂ ಊರಲ್ಲಿ ಕುಟ್ಟೋದು ಬೀಸ ಇಲ್ಲಿ ಗೆಳೆಗೆ ಹೋಗೋದು ಅಲ್ಲಿ ಎಲ್ಲಿ ಮಾಡೋಂಗಿಲ್ಲ. ದೇವಸ್ಥಾನ ಪಕ್ಕಕ್ಕೆ ಬರಬೇಕು, ಭಜನೆ ಮಾಡಬೇಕು, ಆಮೇಲೆ ಉಡಿ ತುಂಬೋ ಕಾರ್ಯನ ಮಾಡ್ಬೇಕಂತೇಳಿ ಮಾಡಿ ಹಿಂಗೆ 9 ದಿವಸ ಆದ ನಂತರ ಮುಂದೆ 9 ದಿವಸದ ಜಾತ್ರೆ ಇಟ್ಕೊಂಡ್ವಿ. ಜಾತ್ರೆ ಇಟ್ಕೊಂಡಾಗ ನವಲೂರು ಗ್ರಾಮ ದೇವರ ಕರಕ್ಕೆ ಹೋದಾಗ ಇಲ್ಲಿಂದ 4 ಕಿಲೋಮೀಟ್ರ್ ದೂರ ಆಗ್ತದೆ ನವಲೂರು. ಅಲ್ಲಿಂದ ಆ ಗ್ರಾಮ ದೇವತೆಗಳನ್ನು ತರಬೇಕು. ಅವು ದೊಡ್ಡ ಮೂರ್ತಿಗಳದಾವೆ. ಆ ಮೂರ್ತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಟ್ರ್ಯಾಕ್ಟರ್ಗೆ ಹೇರ್ಕೊಂಡು ಅವತ್ತಿನ ಟೈಮ್ ಮಜಲ್ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ಇಟ್ಟು ಇಲ್ಲಿ ಅವಾಗ 8-9 ದಿವಸ ಪುರಾಣ ಪ್ರವಚನ ಮಾಡಿ ಜಾತ್ರೆ ಮಾಡಿದ್ವಿ. ಅದ್ರ ಮುಂದೆ ಅವಾಗ ಒಂದು ವಿಚಾರ ಮಾಡಿದ್ವಿ, ಇಲ್ಲ ಇದು ಬಿಟ್ಟರೆ ಭಾಳ ದಿವಸ ಹೋಗೋದು ಬೇಡ, ಪ್ರತಿ 10-15 ವರ್ಷಕ್ಕೆ ಮಾಡೋಣ ಅಂತೇಳಿ ವಿಚಾರ ಮಾಡಿದಾಗ ಎಲ್ಲರೂ ಕೂಡ ಇಲ್ಲ 13 ವರ್ಷಕ್ಕೆ ಮಾಡೋಣ ಅಂತೇಳಿ ಹಿರಿಯರು ಒಂದು ನಮ್ಮ ಸಜೆಷನ್ ಕೊಟ್ಟರು. ಆ ಪ್ರಕಾರ ನಾವು 13 ವರ್ಷಕ್ಕೆ ಮಾಡಾಕತ್ತೀವಿ. ಇದು 3ನೇ ನಮ್ಮ ಇದಾಗ ಕಾಲಘಟ್ಟದಲ್ಲಿ ಇದು 3ನೇ ಮಣ್ಣಿದ್ದು ಹೋದ ವರ್ಷ ಮಾಡಿದ್ದೇವೆ ಜಾತ್ರೆ. ಇಷ್ಟು ವಿಜೃಂಭಣೆ ಆಯ್ತಂದರೆ ಆಮೇಲೆ ನಾವು ಇಲ್ಲೇ ಮಾಡಿದ್ವಿ. ಗುಡಿ ಭಾಳ ಹಳೆದಿತ್ತು. ಆ ಗುಡಿ ತೆಗೆದ ಗುಡಿ ಕಟ್ಟಿದ್ವಿ. ಗುಡಿ ಕಟ್ಟಿದಾಗ ಒಂದು ಜಾತ್ರೆ ಮಾಡಿದ್ವಿ. ಈ ಮೊನ್ನೆ ಮೂರ್ತಿಗಳು ಭಾಳ ಹಳೆಯ ಮೂರ್ತಿಗಳು, ಸಣ್ಣ ಮೂರ್ತಿಗಳಿದ್ವು. ಆಮೇಲೆ ಅವನ್ನ ತೆಗೆದ ದೊಡ್ಡ ಮೂರ್ತಿ 1 ಲಕ್ಷ ರೂಪಾಯಿದು ಒಂದು ಮೂರ್ತಿಗೆ ಅಂತ ಹೇಳಿ ಅವ್ರು 2 ಲಕ್ಷ ರೂಪಾಯಿ ಮೂರ್ತಿ ಮಾಡಿಸಿದ್ವಿ. ಆಮೇಲೆ ಗುಡಿ ಅವಾಗ ಹಂಚಿನ ಗುಡಿ ಇತ್ತು, ತೆಗೆದು RCC ಗುಡಿ ಮಾಡಿದ್ವಿ. ಮುಂದೆ ಗೋಪುರ ಕಟ್ಟಿಸಿದ್ವಿ. ಗೋಪುರಕ್ಕೆ ಮೊನ್ನೆ ಗೋಪುರ ಕಟ್ಟಿಸಿ ಕಳಸಾರೋಹಣ ಮಾಡೋದು ಎಲ್ಲ ಇಟ್ಕೊಂಡು ಜಾತ್ರೆ ಇಟ್ಟಿದ್ದಾಗ ಅದ್ರ ಬಗ್ಗೆ ಭಾಳಷ್ಟು ಜನರ ಒಲವು ಜಾಸ್ತಿ ಆಯಿತು, ಊರನ್ನು ಬೆಳೀತು, ಜನರ ಭಕ್ತಾದಿಗಳು ಜಾಸ್ತಿ ಆದರು. ಈಗ ಎಲ್ಲರಿಗೂ ಇದೊಂದು ಮನಸ್ಸಲ್ಲಿ ಆ ದೇವಿನ ಬಂದು ಮಾಡಿಸಿದ್ರು ಅನ್ನೋ ಲೆಕ್ಕಕ್ಕೆ ನಮ್ಗೆ ಅನುಭವ ಆಗ್ತದೆ. ಆದರೆ ಇಲ್ಲಿ ನಾವು ಅತಿ ಭಕ್ತಿಯಿಂದ ಮಾಡಿದಂಥ ಒಂದು ಕಾರ್ಯ ಅಂದರೆ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಎಲ್ಲ ಧರ್ಮದ ಕೂಡಿ ಪ್ರತಿ ಧರ್ಮೀಯರು ಇಲ್ಲಿ ಬರ್ತಾರೆ, ಮಾಡ್ತಾರೆ. ಆಮೇಲೆ ಏನಪ್ಪ ಅಂದರೆ ಪೂರ್ತಿ ಎಲ್ಲರೂ ಕೂಡ್ಕೊಂಡು ಒಂದು ಅನ್ಯೋನ್ಯವಾಗಿರ್ಬೇಕಂತೇಳಿ ಈ ವರ್ಷ ನಾವು ಮೊನ್ನೆ ಹೋದ ವರ್ಷ ಜಾತ್ರೆ ಮಾಡಿದಾಗ ಮೊದಲು ಅದಕ್ಕಿಂತ ಮೇಲೆ 11 ದಿವಸ ನಾವು ಪುರಾಣ ಪ್ರವೇಶ ಹಚ್ಚಿದ್ವಿ. ಒಬ್ಬ ತಾಯಿಯನ್ನು ಕರೆಸಿ ಇಲ್ಲಿ ಪುರಾಣಗಳನ್ನು ದೇವಿ ಪುರಾಣ ಹೇಳ್ಸಕ್ಕೆ ಹಚ್ಚಿದ್ವಿ. ಅವರು ಜನರಲ್ಲಾಗಿ ಹೇಳೋದು ಮಾಡಿದರು. ಮುಂದೆ 9 ದಿವಸ ಕಾರ್ಯ ಮಾಡೋ ಬಂದ ಎಲ್ಲ ಧರ್ಮದವರು ಅಂದರೆ ಮುಸ್ಲಿಮ್ ಬಂದು ಇವು ಬೇರೆ ಬೇರೆ ಎಲ್ಲ ಮಠಾಧೀಶಗಳು 9 ಮಠಗಳನ್ನು ಹಿಂಗೆ ಕರೆಸಿ ಸರ್ವಧರ್ಮೀಯ ಒಂದು ಇಲ್ಲಿ ಸಮನ್ವಯತೆ ಮಾಡಿ ಒಂದು ಉತ್ಸವವನ್ನು ಮಾಡಿದ್ವಿ. ಅಲ್ಲಿಂದ ನಾವು ಹೊಸ ಮೂರ್ತಿ ತರಬೇಕಾದ್ರೆ ಒಂದು ದಿವಸ ಅಲ್ಲಿಂದ ಪೂರ್ತಿ ಮೆರವಣಿಗೆ ಮಾಡಿ ನಮ್ಮೂರು ಗಡಿಯಿಂದ ಮೆರವಣಿಗೆ ಮಾಡ್ಕೊಂಡು ಬಂದ್ವಿ. 9 ದಿವಸ ಯಾರೂ ಊರಲ್ಲಿ ಚಪ್ಪಲಿ ಹಾಕೊಳ್ಳೋಂಥ ಬರಗಾಲೇ ಅಡ್ಡಾಡಿದ್ವಿ. ಇಂಥ ಬಿಸಿಲಾಗೂ ಎಷ್ಟು ಸುಮಾರು 1 ಲಕ್ಷ ಜನ ಸೇರಿತ್ತು. ಆದರೂ ಎಷ್ಟು ವಿಜೃಂಭಣೆ ಇತ್ತಂದರೆ ಇಂಥ ಬಿಸಿಲಾಗೂ ಕೂಡ ಯಾರಿಗೂ ಏನೂ ಇದಕ್ಕಾಗದೇ ಅಗದಿ ವಿಜೃಂಭಣೆ ಮಾಡಿದ್ವಿ. ಮುಂದೆ ನವಲೂರು ದೇವರು ಕರ್ಕೊಂಡ್ಬಂದ್ವಿ. ಅವಾಗೂ ನವಲೂರಿಂದ ಇಲ್ಲಿ ಥರ ನವಲೂರು ಜನ ಅವರು ದೊಡ್ಡ ಊರದು, ಅಲ್ಲೇ ಲಕ್ಷಗಟ್ಟಲೆ ಜನ ಅವರು ಎಲ್ಲ ಬಂದರು, ಕಳ್ಸಕ್ಕಂತ ಬಂದರು. ಇಲ್ಲಿ ಇಟ್ಕೊಂಡ್ವಿ. ಇಲ್ಲಿಂದ ಮತ್ತೆ ವಾಪಸ್ ನಾವು ಕಳ್ಸೋ ಮುಂದೆ ಆ ಊರು ಜನ ನಮ್ಮೂರು ಜನ ನವಲೂರಿಗೂ ನಮಗೂ ಸುಮಾರು 5 ಕಿಲೋಮೀಟ್ರ್ ಫುಲ್ ಜನ ಆಗಿತ್ತು. ಈ ರೋಡನ್ನು ಬಂದಾಗಿತ್ತು. ಅಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ವಿ. ಈಗ ಒಂದು ಊರಿಂದ ಮತ್ತೊಂದರ ಬಾಂಧವ್ಯ ಬೆಳೆಸಲಿಕ್ಕೂ ಇದು ಒಂದು ಕಾರಣನೇ ಹೌದು. ಇವತ್ತು ನಾವು ವಾರ್ಷಿಕೋತ್ಸವ ಮಾಡುವಾಗ ನವಲೂರಿಂದ ಜನ ಅವರು ತಮ್ಮ ದೇವಿಗೆ ಉಡಿಕೆ ಅಂತೇಳಿ ಬಟ್ಟೆಗಳನ್ನು, ಸೀರೆ, ಆಮೇಲೆ ಉಡಿ ತುಂಬುವುದು ದಾಡ್ನಿ, ನಮ್ಮ ಹಳೆಯ ಸಂಪ್ರದಾಯದ ಏನವ ಎಲ್ಲವನ್ನೂ ಅವರು ತೊಗೊಂಬಂದರು. ಹೋಸಲ ನಾವು ಇಲ್ಲಿ ಮಾಡ್ಬೇಕಾದ್ರೆ ಇಲ್ಲಿಂದ ನಾವು ಮೊನ್ನೆ ನಿನ್ನೆ ದೇವರಿಗೆ ಉಡಿ ತುಂಬೋದು ಅದನ್ನೆಲ್ಲ ಕೊಟ್ಟಿಸಿದ್ವಿ.
ಅದು ಒಬ್ಬ ಹೆಣ್ಮಗಳಿಗೆ ನಾವು ಏನೆಲ್ಲ ಮಾಡ್ತೇವೋ ಅದೇ ರೀತಿಯ ನಮ್ಮ ಗ್ರಾಮ ದೇವಿಯ ನಮ್ಮೂರ ಹೆಣ್ಮಗಳು ಅಂತ ನಾವು ವಿಚಾರ ಮಾಡಿದರೆ ಅವರು ಕೂಡ ಎಲ್ಲ ನಮ್ಮ ದೇವಿ ನಾವು ಸತ್ತೂರು ಬಂದಾಳ ಸತ್ತೂರು ತವ್ರ ಮನೆ ಅಲ್ಲಿನೂ ಶಾಂತ ಇರ್ಬೇಕಂತ ಅವ್ರೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಬರ್ತಾರೆ. ಇವಾಗ ಈ ಎರಡು ಊರುಗಳನ್ನು ಬಾಂಧವ್ಯ ಬೆಸಂಥ ಜಾತ್ರೆ ಇದು ಹರಿಜಾತ್ರೆ. ಈ ಜಾತ್ರೆಯಲ್ಲಿ ಎಲ್ಲರೂ ಕೊಡ್ತೇವೆ, ಇಲ್ಲೆಲ್ಲ ಹಿರಿಯರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಆಮೇಲೆ ಯಾವುದು ಭೇದ ಭಾವ ಇರೋದಿಲ್ಲ. ಮತ್ತು ನಾವು ಹೋದ ಸಲ ಮಾಡಿದಾಗ ಸತತ 9 ದಿವಸಗಳ ಕಾಲ ಯಾರೂ ಮನೆಯಲ್ಲಿ ಅಡುಗೆ ಮಾಡೋಗಿಲ್ಲ, ಇಲ್ಲೇ ಊಟ ಮಾಡ್ಬೇಕಂತೇಳಿ ಇಲ್ಲಿ ದೊಡ್ಡ ಪಡವಾಗ ಊಟ ಮಾಡಿಸಿದ್ವಿ. ದಿನಕ್ಕೆ 8ರಿಂದ 10 ಕ್ವಿಂಟಲ್ ಹಾಕಿ ಹೋಗ್ತಿತ್ತು ಒಂದು ದಿವಸಕ್ಕೆ. ಅವಾಗ ಊಟ ಇಲ್ಲಿ ನೌಕರಿ ಹೋಗಾರ ಸಹಿತ ಇಲ್ಲೇ ಊಟ ಮಾಡಿ ಇಲ್ಲಿಂದ ಊಟ ಕಟ್ಕೊಂಡು ಹೋಗ್ತಿದ್ರು ತಮ್ಮ ಇದಕ್ಕೆ ನೌಕರಿಗೆ ಹೋಗ್ಬೇಕಾರೆ. ಬಂದ್ಮ್ಯಾಗೂ ಸಾಯಂಕಾಲ ಊಟ, ಬೆಳಗ್ಗೆ ತಿಂಡಿ ಮನ್ಯಾಗ ಏನಾಗುತ್ತದೆ ಎಲ್ಲ ಅಲ್ಲಿ ಮಾಡ್ತಿದ್ವಿ. ಎಷ್ಟು ಸೌಹಾರ್ದ ಇತ್ತಂದರೆ ಪ್ರತಿಯೊಬ್ಬರೂ ಇಲ್ಲಿ ಭಾಗವಹಿಸ್ತಿದ್ರು, ಹೆಣ್ಮಕ್ಳು ಗಂಡು ಮಕ್ಕಳು. ಆಮೇಲೆ ಬೇರೆ ಜಾತಿ ಧರ್ಮ ಏನಿಲ್ದಾನೆ ವಿಜೃಂಭಣೆ ಆಗ್ತಾಯಿತ್ತು. ಅದನ್ನು ಮಾಡಿದ ಒಂದು ಖುಷಿಯೋತ್ಸವ, ಇಲ್ಲಿ ಗುಡಿ ಕಟ್ಟಿಸಿದ್ದು ಆಯಿತು, ಹೊಸ ಮೂರ್ತಿಗಳು ಬಂದದ್ದಾಯಿತು. ಇದು ಹೀಗೇ ಬಿಡೋದು ಬೇಡ, ವರ್ಷಕ್ಕೊಮ್ಮೆ ನಾವು ವರ್ಷೋತ್ಸವ ಮಾಡೋಣ ಅಂತೇಳಿ ಈ ವರ್ಷ ಒಂದು ಚಂಡಿಕಾ ಹೋಮ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ನೆನಪಿಗಾಗಿ ಮೊದಲೇ ಒಂದು ವರ್ಷದ ಒಂದು ಇದು ಮಾಡಿದ್ವಿ. ಆಮೇಲೆ ಇವತ್ತು ಸಾಯಂಕಾಲ ನಾವು ಇದು ಐತಿ ಏನು ಉತ್ಸವ ಅಂದರೆ ಈಗ ನಾವು ಇಲ್ಲಿ ಉತ್ಸವ ಮೂರ್ತಿಯನ್ನು ನಮ್ಮೂರು ಹಿರಿಯರು ಚಿಣಿಗೆನವರು ಉತ್ಸವ ಮೂರ್ತಿ ಕೊಡಿಸ್ಯಾರ. ಅವರು ಚಿಣಿಗೆನವರು ಉತ್ಸವ ಮೂರ್ತಿ ಕೊಡಿಸ್ಯಾರ. ಅವ್ರ ಸಂಬಂಧಿಗೆ ಇನ್ನೊಬ್ಬರು ಬೆಳ್ಳಿ 1.5 kg ಬೆಳ್ಳಿದು ಕಿರೀಟ ಮಾಡಿಸ್ಯಾರು. ಹೀಗೆ ಭಾಳಷ್ಟು ಉತ್ಸವದಿಂದ ಮಾಡ್ತಕ್ಕಂಥ ಕಾರ್ಯನೇ ಇದು ಗ್ರಾಮದೇವಿ ಜಾತ್ರೆ. ಇಲ್ಲಿ ಬೇರೆ ಇದರಲ್ಲೆಲ್ಲ ಏನು ಒಂದೊಂದು ಇದಕ್ಕೆ ಸೇರಿದ ಧರ್ಮದಕ್ಕೆ ಸೇರಿದ ಮಾತ್ರ ಜಾತ್ರೆ ಅಂತ ಆಗೋದಲ್ಲ. ಇದು ಗ್ರಾಮದೈತೆ, ಇಡೀ ಗ್ರಾಮದವ್ರು ಕೂಡಿ ಬರ್ತಕ್ಕಂಥ ಜಾತ್ರೆ ಅಂತೇಳಿ ನಾವು ಪರಿಸರ ಮಾಡಿ ಆ ರೀತಿ ಮಾಡ್ತಾ ಇದ್ದೇವೆ. ಇದು ಉತ್ತರೋತ್ತರವಾಗಿ ಬೆಳೆ ಅನ್ನೋದು ನಮ್ಮ ಆಸೆ. ಇದನ್ನು ಎಷ್ಟು ಸಾಧ್ಯತೆಯೋ ಅಷ್ಟು ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಬೇಕು ಅನ್ನೋದು ಒಂದು ಮನೋಭಾವದಿಂದ ಎಲ್ಲರೂ ಮಾಡಕತ್ತಾರೆ. ಹಿರಿಯರು ಆಶೀರ್ವಾದ ಐತಿ. ನಮ್ಮ ಮಕ್ಕಳು ಎಲ್ಲ ಅದರಾಗ ಭಾಗವಹಿಸ್ತಾರೆ, ಯಾವುದೇ ಭೇದ ಭಾವದಿಂದ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮಲ್ಲೇಶ್ವರ ಹಿರೇಮಠ ಮನೆ ಇದು, ಇವರು ಕೂಡ ಇದರಲ್ಲಿ ಇರ್ತಾರೆ. ಹಾಗಾಗಿ ಚಿಣಿಗೇರಿಯವರು ನಮ್ಮ ಊರು ನಮ್ಗಿಂತ ಎಲ್ಲ ಹಿರಿಯರು, ಇನ್ನೂ ಯಾರಿಗೂ ಇದ್ದಂಥ ಹಿರಿಯರು, ಇವರು ಗೌಡ್ರು, ಫಕೀರ್ ಗೌಡ್ರು ಅಂತೇಳಿ. ಈಗ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಜಾತ್ರೆನ ಇದು ಗ್ರಾಮದ ಜಾತ್ರೆ.